ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನೀಗಾಗಲೇ ಆ ಪಾದ ಪೂಜೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಪ್ರೊಸೀಜರ್ ನೀವು ತೋರಿಸಿದ್ದೀನಿ, ಏನೇನು ರೆಡಿ ಮಾಡಿಟ್ಟಿದ್ದೀರು ಅಂತ. ಇನ್ನೂ ಆ ಪಾದುಕೆ ಬಂದಿಲ್ಲ, ಹಾಗಾಗಿ ಮುಳುದಿ ತೋರಿಸ್ತಾ ಇದ್ದಿ ನೋಡಿ. ಈಗ ಪಾದುಕೆಗೆ ನೈವೇದ್ಯಕ್ಕೆ ಇದು ಪಂಚಾಮೃತ ಮಾಡ್ತಾಯಿದ್ರು ಭಟ್ರು ಅಂದರೆ ಅಡುಗೆ ಭಟ್ರು ಮಾಡ್ತಾಯಿದ್ರು. ಇಲ್ಲಿ ಹೆಣ್ಣುಮಕ್ಕಳೆಲ್ಲ ಸೇರಿ ರಂಗೋಲಿ ಹಾಕಿ ಸಡಗರದಿಂದ ಶೃಂಗಾರ ಮಾಡ್ತಾ ಇದ್ದ ಗುರುಗಳ ಬಪ್ಪಲೆ ನೋಡಿ ತೋರಿಸ್ತಾ ಇದ್ದೆ. ಎಲ್ಲರೂ ರಂಗೋಲಿ ಹಾಕ್ಕೊಂಡು ಎಷ್ಟು ಚಂದ ಮಾಡ್ತಾ ಇದ್ದಾಳೆ. ಎಲ್ಲರೂ ಒಂದೊಂದು ಕೆಲಸ ಚಂದ ತಯಾರಿ ಮಾಡ್ತಾಯಿದ್ದ ನೋಡಿ. ಇಲ್ಲಿ ಒಂದಷ್ಟು ಜನ ಪತ್ರೆನ ಆರಿಸ್ತಾ ಇದ್ದ, ಪತ್ರೆನ ನೀಟಾಗಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದ. ಕೆಲವು ಜನ ತುಳಸಿ ಸರಿ ಮಾಡ್ತಾಯಿದ್ದ, ಕೆಲವು ಜನ ರಂಗೋಲಿ ಹಾಕ್ತಾಯಿದ್ದ. ಎಲ್ಲರೂ ಖುಷಿಯಿಂದ ಎಷ್ಟು ಚಂದ ಪಾಲಾಜ ನೋಡಿ. ಇಲ್ಲಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕಂಜ ಅರಿಶಿನ, ಕುಂಕುಮ, ಅಕ್ಷತೆ, ಹಾನಸುಳಿ ಎಲೆ, ದೀಪ, ಪಂಚಾಮೃತ, ನೀರು, ಮಡಿ ನೀರು ಎಲ್ಲದನ್ನೂ ರೆಡಿ ಮಾಡಿ ಇಟ್ಕಂಜ ನೋಡಿ. ತೋರಿಸ್ತಾ ಇದ್ದಿ. ಕಾಯಿ, ಹಣ್ಣು, ಹೂವು ಎಲ್ಲದನ್ನೂ ರೆಡಿ ಮಾಡಿ ಇಟ್ಟಿದ್ದ. ಎಷ್ಟು ಚಂದ ಮಾಡಿ ರೆಡಿ ಮಾಡಿ ಇಟ್ಟಿದ್ದ ಎಲ್ಲ ತೋರಿಸ್ತಾ ಇದ್ದೆ ನೋಡಿ. ಪತ್ರೆ, ತುಳಸಿ ಜಾಸ್ತಿ ಬೇಕು ಗುರುಗಳಿಗೆ, ಪಾದುಕೆಗೆ ಪೂಜೆ ಮಾಡಲ್ಲೇ. ಇಲ್ಲೆಲ್ಲ ನೋಡಿ ರಂಗೋಲಿ ಹಾಕಿ ಎಷ್ಟು ಚಂದ ಮಾಡಿದ್ದಳು ಗುರುಗಳು ಮುಂದುವರೆಗೂ ಅಷ್ಟು ಚಂದ ಮಾಡಿದ್ದ ನೋಡಿ. ಇದು ಒಂಥರ ಹಬ್ಬದ ಹಾಗೆ ಆಚರಣೆ ಮಾಡ್ತಾ ಹವ್ಯಕರು. ಗುರುಗಳು ಅಂದರೆ ಎಷ್ಟು ಶೃಂಗಾರ ಮಾಡ್ತಾ, ಎಷ್ಟು ಸಡಗರದಿಂದ ಓಡಾಡ್ತಾಳೆ ತೋರಿಸ್ತೀನಿ ನೋಡಿ ನಿಮಗೆ ಈ ವಿಡಿಯೋದಲ್ಲಿ. ಫಸ್ಟು ಗುರುಗಳ ಪಾದುಕೆ ಪಾದುಕೆ ಹೇಳ್ತಾ ನಾವು ಬೇರೆ ಶಬ್ದ ಹೇಳಲ್ಲ, ಆದರೂ ನಾನು ಹಿಂಗೆ ಅರ್ಥ ಆಗಲಿ ಹೇಳ್ತಾ ಇದ್ದಿ. ಪಾದುಕೆ ಅಂದ್ರೆ ಗುರುಗಳ ಚಪ್ಪಲ್ಲು ಹೇಳೋ ಅರ್ಥ ಬರ್ತೋದು, ಹಂಗೆ ಹೇಳಲ್ಲಾಗ ತಪ್ಪೋದು ನೋಡಿ. ಪಾದುಕೆ ಬಂತು, ಇದು ನನ್ನ ತಮ್ಮ ತಗೋಬತ್ತಾ ಇದ್ದ. ಇದು ಬೆಳ್ಳಿದು, ಇದನ್ನ ಗುರುಗಳು ಧರಿಸ್ತಿರಲ್ಲ, ಇದು ಪೂಜೆ ಮಾಡೋದು ಮಾತ್ರವ. ಅವರು ಧರಿಸೋದು ಮರದ್ದು ಪಾದುಕೆ. ಈಗ ಈ ಬೆಳ್ಳಿ ಪಾದುಕೆಗೆ ಪೂಜೆ ಮಾಡ್ತಾ ಫಸ್ಟು. ಅದೆಲ್ಲ ಮುಗಿದ ಮೇಲೆ, ಆ ಪ್ರೊಸೀಜರ್ ಪೂರ್ತಿ ಮುಗಿದ ಮೇಲೆ ಗುರುಗಳು ಈ ಪಾದುಕೆನೇ ಗುರುಗಳು ಹೇಳುವಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ನೋಡಿ. ತೋರಿಸ್ತೀಯ ರಂಗೋಲಿ ಹಾಕಿ ಎಷ್ಟು ಶೃಂಗಾರ ಮಾಡಿಟ್ಟಿದ್ದ, ಎಷ್ಟು ಐಟಮ್ಸ್ ರೆಡಿ ಮಾಡಿಟ್ಟಿದ್ದ ನೋಡಿ. ಇದು ಬೆಳ್ಳಿದು ಪಾದುಕೆ, ಇದಕ್ಕೆ ಪೂಜೆ ಮಾಡ್ತಾ. ಈಗ ಪೂಜೆ ಮಾಡೋ ಪ್ರೊಸೀಜರ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ನಿಂಗಕ್ಕೆ ಹೆಂಗೆ ಕಾಣ್ತಾ ಇದು ಎಲ್ಲ ರೆಡಿ ಮಾಡಿ ಇಟ್ಟಗಂಚ. ಇಲ್ಲಿ ಅಡುಗೆ ಭಟ್ರು ನೈವೇದ್ಯಕ್ಕೆ ಶಿರಾ ಮಾಡ್ತಾಯಿದ್ರು ನೋಡಿ. ಪಂಚಾಮೃತ ಮತ್ತು ಶಿರಾ ಮಾಡ್ತಾ ನೈವೇದ್ಯಕ್ಕೆ. ಗುರುಗಳ ಪಾದುಕ ಪೂಜೆಗೆ ಯಾವಾಗಲೂ ಪಂಚಾಮೃತ ಮತ್ತು ಶಿರಾನೇ ನೈವೇದ್ಯಕ್ಕೆ ಇಡೋದು ನೋಡಿ. ಎಷ್ಟು ಚಂದ ಕಾಣಿಸ್ತಾ ಇದ್ದೋಳಿ. ಅಡುಗೆ ಭಟ್ರು ಶಿರಾ ಮಾಡ್ತಾಯಿದ್ರು ನೋಡಿ. ಹಾಗೆ ಇಲ್ಲಿ ನೋಡಿ ಹೆಣ್ಮಕ್ಳು ದೀಪ ಹಚ್ಚಿ ದೇವ್ರ ಮುಂದೆ ರಂಗೋಲಿ ಹಾಕಿ ಎಲ್ಲ ಹೆಂಗೆ ಸಡಗರದಿಂದ ಶೃಂಗಾರ ಮಾಡ್ತಾ ಇದ್ದಾಳೆ. ಯಾವುದೇ ಕಾರ್ಯಕ್ಕಾದ್ರೂ ಹವ್ಯಕರಲ್ಲಿ ಸ್ಟಾರ್ಟ್ ಮಾಡೋಕ್ಕಾದ್ರೆ ಫಸ್ಟಿನ ಕೆಲಸ ಅಂದರೆ ದೀಪ ಹಚ್ಚೋದು. ದೀಪ ತಗೊಂಡು ದೀಪ ಮುಂದೆ ಹೋಗ್ತು, ಅದ್ರ ಹಿಂದೆ ಉಳಿದಿದ್ದೆಲ್ಲ ಸಾಮಾನು ಹೋಗೋವು ಯಾವಾಗಲೂ. ಅದು ಶ್ರೇಷ್ಠ ನೋಡಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದ. ಗುರುಗಳ ಪಾದುಕೆ ಬಂತು. ಇದು ಗುರುಗಳ ಆಸನ, ಇಲ್ಲೂ ಗುರುಗಳು ಕುತ್ಕತ್ರು ಬಂದವರು ನೋಡಿ. ಇದು ಹೋದ ವರ್ಷದ ಗಣಪತಿ ನನ್ನ ಚಿಕ್ಕಪ್ಪನ ಮನೆಯಲ್ಲಿ. ಈ ವರ್ಷದ ಗಣಪತಿಯ ಬರೋ ವರ್ಷದ ಗಣಪತಿ ಅದಕ್ಕೂ ಮುಂದಿನ ವರ್ಷವ, ಹೀಗೆ ಮುಳಿಸ್ತಾ ಒಂದು ವರ್ಷದ ಹಳೇದು ಹಾಗೆ ಇಡ್ತಾ. ಇದು ಸುಮಾರು ಒಂದು 70-80 ವರ್ಷದ ಗಡಿಯಾರ ಆಗಿಕ್ಕು, ಆದರೆ ಇದು ಬಂದುಬಿದ್ದೋಜು, ಹಾಳಾಗೋಜು. ಆದರೆ ಶೋಪೀಸ್ ಥರ ಹಾಗೆ ಕಾಪಾಡ್ಕೊಂಡು ಹಾಗೆ ಇಟ್ಟಿಟ್ಟಿದ್ದ ನೋಡಿ. ಇವರು ನಮ್ಮ ಅತ್ತೆ ದೀಪ ತಗೊಂಬಂದಿಟ್ರು. ಫಸ್ಟು ದೀಪ ಹಚ್ಚೋದ್ರಿಂದನೇ ಅಲ್ದ ಎಲ್ಲ ಕಾರ್ಯಕ್ರಮನೂ ಸ್ಟಾರ್ಟ್ ಮಾಡೋದು ನೋಡಿ. ಗುರುಗಳು ಪಾದುಕೆ ಪೂಜೆ, ಗುರುಗಳು ಬರೋದಕ್ಕಿಂತ ಮೊದಲು ಪಾದುಕೆಗೆ ಪೂಜೆ ಮಾಡ್ತಾ ಎಲ್ಲರೂ ಸೇರ್ಕೊಂಡು. ಇವರು ಭಟ್ರು, ವೈದಿಕರು ನೋಡಿ. ಇವರು ಪೂಜೆ ಮಾಡಿಸ್ತವರು, ಇವರು ಪೂಜೆ ಮಾಡಿಸಿದ್ರು ಅಷ್ಟರೊಳಗೆ ಬಂದು. ಇವರು ನನ್ನ ಚಿಕ್ಕಮ್ಮ ನೋಡಿ. ಎಷ್ಟು ಐಟಮ್ ರೆಡಿ ಮಾಡಿಟ್ಟಿದ್ದ. ಪಾದುಕೆ ಪೂಜೆ ಹೆಂಗೆ ಮಾಡ್ತಾಳೆ ತೋರಿಸ್ತಿ. ಭಟ್ರು ವೈದಿಕರು ಹೇಳಿದ ಹಾಗೆಯ ಇವರು ಪೂಜೆ ಮಾಡ್ತಾ ಹೋಗ್ತಾ. ಯಾವ್ಯಾವ ಪ್ರೊಸೀಜರ್ ಇರ್ತು, ಹೆಂಗೆ ಪೂಜೆ ಮಾಡ್ತಾ ಹೇಳೋದನ್ನೆಲ್ಲ ನಿಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ವಿಡಿಯೋ ನಿಂಗೆ ನೋಡಿದ್ರೆ ಇಲ್ಲೇ ಗೊತ್ತಿಲ್ಲ ಪಾದುಕೆ ಪೂಜೆಯ, ಅದನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಪ್ರಸಾದಕ್ಕೆ ಶಿರಾ ಹುರಿತಾ ಇದ್ದಿದ್ವಲ್ಲಿ.
ಈಗ ಶಿರಾ ರೆಡಿ ಆಯ್ತು ಆಲ್ಮೋಸ್ಟು. ನೋಡಿ ಅಡುಗೆ ಭಟ್ರು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದ. ನೋಡಿ ಎಷ್ಟು ಜನ ಬಂಜ ಹೆಂಗೆ ಕೂತ್ಕೊಂಡು ಭಕ್ತಿಯಿಂದ ನೋಡ್ತಾ ಇದ್ದ. ಇವಾಗ ತೋರಿಸ್ತಾ ಇದ್ದಿ ನೋಡಿ. ಎಲ್ಲ ಹಾಡು ಭಜನೆ ಶ್ಲೋಕ ಎಲ್ಲ ಹೇಳ್ಕೋತ ಕೂತ್ಕೊಂಡಿರ್ತ. ಹವ್ಯಕರಿಗೆ ರಾಶಿ ಭಕ್ತಿ ಗುರುಗಳಲ್ಲಿ. ಮತ್ತು ಈಗಂತೂ ಈ ಅಘನಾಶಿನಿ ಮತ್ತು ಬೇಡ್ತಿ ನದಿಗೆ ಕಟ್ಟು ಹಾಕೋದ ವಿರುದ್ಧನೂ ಆ ಗುರುಗಳು ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾಯಿದ್ರು. ಗುರುಗಳ ಹೋರಾಟದ ಹಿಂದೆ ನಮ್ಮೆಲ್ಲರದ್ದು ಬೆಂಬಲ ಇದ್ದು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಚಂದ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲರೂ ಸೇರ್ಕೊಂಡು. ಇವು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ತಮ್ಮನ ಹೆಂಡತಿ ತಮ್ಮನ ಮಗ ನೋಡಿ. ಆ ಪಾದುಕೆನ ಗುರುಗಳು ಹೇಳೋ ರೀತಿನೇ ಇಷ್ಟು ಶೃಂಗಾರ ಮಾಡಿ ಪೂಜೆ ಮಾಡ್ತಾ ಇದ್ದ. ನೋಡಿ ಅದಕ್ಕೆ ಹೆಂಗೆ ಅಲಂಕಾರ ಮಾಡ್ತಾ ಇದ್ದ ತೋರಿಸ್ತಾ ಇದ್ದೆ. ತುಳಸಿನೇ ಜಾಸ್ತಿ ಹಾಕ್ತಾ. ಮತ್ತು ಹವ್ಯಕರು ಈ ಪಾದುಕೆಗೆ ಪೂಜೆ ಮಾಡೋಕ್ಕಾದ್ರೆ ಅವು ಮಂತ್ರ ವೈದಿಕರ ಮಂತ್ರ ಹೇಳ್ದ ಹಾಗೆ ದುಡ್ಡಿಂದ ಅರ್ಚನೆ ಮಾಡ್ತಾ, ಅಂದ್ರೆ ದುಡ್ಡಿಂದನೇ ಪೂಜೆ ಮಾಡ್ತಾ. ಅದೆಲ್ಲ ಗುರುಗಳಿಗೆ ಮಠಕ್ಕೆ ಸೇರ್ತು ನೋಡಿ. ಇಲ್ಲಿ ಕಾಯಿನ್ ಹಾಕಿ ಪೂಜೆ ಮಾಡ್ತಾ ಇದ್ದ. ಪಾದುಕೆಗೆ ಪುಷ್ಪಾರ್ಚನೆ ಮಾಡಿದ ಹಾಗೆಯ ಕಾಯಿನ್ ಹಾಕಿ ಪೂಜೆ ಮಾಡ್ತಾನೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಕಾಯಿನ್ ಹಾಕ್ತಾ ಇದ್ದಿದ್ದು ದುಡ್ಡು ಹಾಕಿ ಪೂಜೆ ಮಾಡ್ತಾ. ಚಿಲ್ಲರೆ ಹೇಳ್ತೀವಲ್ಲಿ ಅದನ್ನು ನೋಡಿ. ಇದು ಎಷ್ಟು ಹೇಳಿ ಪೂಜೆ ಮಾಡ್ತಾ ಗೊತ್ತಿಲ್ಲ. ಹೆಚ್ಚಾಗಿ 108 ಆಗಿರವು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಹಾಕಿ ಪೂಜೆ ಮಾಡ್ತಾ ಹೇಳೋದು. ನೋಡಿ ಪೂಜೆ ಮಾಡ್ತಾ ಇದ್ದಿದ್ದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ನನ್ನ ಚಿಕ್ಕಪ್ಪ ಹೆಂಗೆ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ದುಡ್ಡು ಹಾಕಿ ಪೂಜೆ ಮಾಡ್ತಾ ಇದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ಈ ವಿಡಿಯೋ ನೋಡ್ತಾ ಇದ್ದವೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಮತ್ತು ಪೂರ್ತಿ ವಿಡಿಯೋನು ನೋಡಿ ನಿಮ್ಗೆ ಇಷ್ಟ ಆಗ್ತಾ ಹೇಳಿ. ನೋಡಿ ಎಲ್ಲರೂ ಹೆಂಗೆ ಕುತ್ಕೊಂಡು ಪೂಜೆ ನೋಡ್ತಾ ಇದ್ದ ಹೇಳಿ ಭಕ್ತಿಯಿಂದವ. ಎಷ್ಟೊಂದು ಜನ ಬಂಜ ತೋರಿಸ್ತಾ ಇದ್ದಿ ನೋಡಿ. ಈಗ ನೈವೇದ್ಯಕ್ಕೆ ಶಿರಾ ತಂದಿಟ್ಟಿದ್ದ ನೋಡಿ. ಶಿರಾ ಮತ್ತು ಪಂಚಾಮೃತ ಈ ಕಡೆ ಇದ್ದು ಇದರ ನೈವೇದ್ಯ ಮಾಡ್ತಾ. ಇವತ್ತು ಶುಕ್ರವಾರ ಆಗಿದ್ದಕ್ಕೆ ಗುರುಗಳಿಗೆ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇರುತ್ತೆ ಮಠದಲ್ಲಿ. ಹಾಗಾಗಿ ಗುರುಗಳು ಬರೋದು ಸ್ವಲ್ಪ ಲೇಟ್ ಆಗ್ತಾ ಹೇಳ್ತಾ ಇದ್ದ. ಹಾಗಾಗಿ ಅಷ್ಟರಲ್ಲಿ ನಾವು ಪಾದುಕೆದು ಪೂಜೆ ಮುಗಿಸಿಗೆ ಬಿಡೋಣ ಅಂದ ಭಟ್ರು ವೈದಿಕರು. ಆಮೇಲೆ ಅದಕ್ಕೆ ನೋಡಿ ಇವೆಲ್ಲ ಹಾಡು ಹೇಳಿ ಇಷ್ಟು ಸಂಭ್ರಮದಿಂದ ಪಾಲ್ಗೊಂಡಿದ್ದ ಹೇಳಿ ತೋರಿಸ್ತಾ ಇದ್ದಿ. ಹಾಡು ಶ್ಲೋಕ ಭಜನೆ ಎಲ್ಲ ಹೇಳ್ಕೋದು ನಿತ್ವಂಜ ನೋಡಿ. ಈಗ ನೈವೇದ್ಯ ಆಯ್ತು, ಪೂಜೆನೂ ಮಾಡ್ತಾ ಇದ್ದ. ಇನ್ನು ಮಂಗಳಾರತಿ ಮಾಡೋದೊಂದು ಬಾಕಿ ಇದ್ದು ನೋಡಿ. ಪಾದುಕೆಗೆ ಇಷ್ಟು ಶೃಂಗಾರ ಮಾಡ್ತಾಳೆ. ನೋಡಿ ಪೂಜೆ ಮುಗಿತು. ಈಗ
ಈಗ ಗುರುಗಳು ಬಪ್ಪಲ್ಲಿ ವೆಯ್ಟ್ ಮಾಡ್ತಾ ಇದೆಯಾ ಎಲ್ಲರೂ. ನೋಡಿ ಗುರುಗಳ ಮುಂದೆ ಹಿಂಗಿದು ಒಂದು ಕಲಶ ಹಿಡ್ಕೊಂಡು ಎದುರುಗೊಳ್ಳುತ್ತಾ ಗುರುಗಳು ಬಂದಾಗ. ಇದು ಹವ್ಯಕರಲ್ಲಿ ಒಂದು ಪದ್ಧತಿ. ಕಲಶಕ್ಕೆ ಹೆಂಗೆ ಶೃಂಗಾರ ಮಾಡಿರ್ತಾ ನೋಡಿ. ನೋಡಿ ಈಗ ಸುಮಾರು 1-1.5 ತಾಸಿನ ನಂತರ ಗುರುಗಳು ಬಂದರು. ಗುರುಗಳನ್ನ ಎದುರುಗೊಂಬದು ಹೇಳ್ತಾ ಅವರಿಗೆ ಪಾದ ತೊಳಸಿ, ಕಾಯಿ ಸುಳಿದು, ಹಾನ ಸುಳಿದು ಸುಮಾರು ಪ್ರಕ್ರಿಯೆ ಇರ್ತು ಇಲ್ಲಿ ಹವ್ಯಕರಲ್ಲಿ. ಅದು ಎಲ್ಲ ಹೇಳಲು ಕಷ್ಟ ಆಗ್ತು. ನಿಮಗೆ ನೋಡ್ತಾ ಇದ್ದೀವಿ, ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದ್ದಿ ನೋಡಿ. ಗುರುಗಳು ಬಂದ್ಕೊಳ್ಳೆ ಹೆಂಗೆ ಮಾಡ್ತಾ ಹೇಳೋದನ್ನ. ಅವ್ರಿಗೆ ದೃಷ್ಟಿ ತೆಗೆದು ಸುಮಾರು ಕಾರ್ಯಕ್ರಮ ಇರುತ್ತು ಇಲ್ಲಿ ನೋಡಿ. ಇದು ಅವ್ರ ಪಾದುಕೆ ಮರದ್ದು, ಒಳಗಡೆ ಇದ್ದಿದ್ದು ಬೆಳ್ಳಿದು. ಬೆಳ್ಳಿದ ನಾವು ಧರಿಸ್ತಿದ್ವಿಲ್ಲ, ಮೊದಲಿನ ಗುರುಗಳು ಧರಿಸ್ತಿದ್ವ ಇಲ್ಲೇ ನಂಗೆ ಗೊತ್ತಿಲ್ಲ ಪಕ್ಕವ. ಈಗಿನ ಗುರುಗಳೆಲ್ಲ ಮರದ ಪಾದುಕೆನೇ ಧರಿಸೋದು ನೋಡಿ. ಅವ್ರನ್ನ ಕಾಲು ತೊಳೆದು ಒಳಗೆ ಕರ್ಕತ್ತ. ಇವರೇ ನೋಡಿ ಸ್ವರ್ಣವಲ್ಲಿಯ ಗುರುಗಳು. ನೋಡಿ ಎಲ್ಲರೂ ಎಷ್ಟು ಭಕ್ತಿಯಿಂದ ಮಡಿ ಉಟ್ಕೊಂಡು ಗುರುಗಳಿಂದ ಹೋಗ್ತಾ ಇದ್ದಾಳೆ. ಎಷ್ಟು ಚಂದ ಶೃಂಗಾರ ಮಾಡಿದ್ದ, ಮಾವಿನ ಟೊಂಗೆ ಇದನ್ನೆಲ್ಲ ಸರ ಮಾಲೆ ಮಾಡಿ ಕಟ್ಟಿ ಎಲ್ಲ ನೋಡಿ. ಗುರುಗಳು ಬಂದು ಜಾಸ್ತಿ ಗುರುಗಳು ನೋಡಿ ಗಡಿಯಾರ ನೋಡ್ಕೊಂಡು ಕೇಳ್ತಾ ಇದ್ರು. ತುಂಬ ವರ್ಷದ ಹಳೆ ಗಡಿಯಾರ ಅಲ್ದ ಇದು ಹೇಳಿ. ಈಗ ಗುರುಗಳಿಗೆ ಜಾಸ್ತಿ ಟೈಮ್ ಇಲ್ಲ, ಜಾಸ್ತಿ ಹೊತ್ತು ಇರ್ತಿನಿಲ್ಲ ಹೇಳಿ ಅಷ್ಟೆಲ್ಲ ಹೊತ್ತು ಇದ್ದಿದ್ರಲ್ಲೇ ಇದ್ದಷ್ಟು ಹೊತ್ತಿನಲ್ಲೇ ನಂಗೆ ಮಂತ್ರಾಕ್ಷತೆ ಎಲ್ಲ ಕೊಟ್ಟಿಕ್ಕೆ ಹೊರಡ ತಯಾರಿ ಮಾಡ್ಕೆತ್ತವು ಬೇಗನೆಯ. ನೋಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಣ್ಣದೊಂದು ಪೂಜೆ ಇರುತ್ತೆ ಗುರುಗಳಿಗೆ. ನೋಡಿ ಎಲ್ಲರೂ ಸೇರಿ ಹೆಂಗೆ ಗುರುಗಳಿಗೆ ಪೂಜೆ ಮಾಡ್ತಾ ಇದ್ದ. ಅವಕ್ಕೆ ಹೂವಿನ ಮಾಲೆ ಹಾಕ್ತೀವಿಲ್ಲ ಗುರುಗಳಿಗೆ, ತುಳಸಿ ಮಾಲೆನೇ ಹಾಕೋದು. ನೋಡಿ ಎಷ್ಟೊಂದು ಜನ ಬಂಜಳ ತೋರಿಸ್ತಾ ಇದ್ದಿ. ಒಂದು 100-150 ಜನನೇ ಆಗಿಕ್ಕು ಹೆಚ್ಚಾಗಿ. ನೋಡಿ ಪೂಜೆ ಮಾಡಿ ಆರತಿ, ಮಂಗಳಾರತಿ ಮಾಡ್ತಾ ಇದ್ದ ಪಾದುಕೆಗೆ. ಗುರುಗಳಿಗೆ ಮಾಡ್ತಾ ಇದ್ದ ನೋಡಿ. ಹೇಳಿದ್ನಲ್ಲಿ ಹವ್ಯಕರಲ್ಲಿ ಗುರುಗಳು ಅಂದರೆ ದೇವರ ಸಮಾನನೇ ಅಂತ ತಿಳ್ಕತ್ತ. ಅಷ್ಟು ಭಯ ಭಕ್ತಿಯಿಂದ ಪೂಜೆ ಮಾಡ್ತಾ ಅವ್ರು ಹೇಳಿದ ಹಾಗೆ ನಡ್ಕತ್ತ. ನೋಡಿ ಎಲ್ಲರೂ ಎದ್ದು ನಿಂತು ಮಂತ್ರ ಹೇಳಿ ಗೌರವ ಸೂಚಿಸ್ತಾ ಇದ್ದ. ನೋಡಿ ಎಲ್ಲರೂ ಎದ್ದು ನಿಂತು ಹೆಂಗೆ ಮಂತ್ರ ಹೇಳಿ ಗೌರವ ಸಲ್ಲಿಸ್ತಾ ಇದ್ದ. ಗುರುಗಳಿಗೆ ಮಠದಲ್ಲಿ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇರುತ್ತೆ. ಮತ್ತು ಈಗದೇ ಹೇಳಿದ್ನಲ್ಲಿ ಈಗಷ್ಟೇ ಗಣೇಶಿನಿ ಮತ್ತು ಬೇಡ್ತಿ ನದಿಯ ಅಣೆಕಟ್ಟ ಹಾಕೋದನ್ನ ತಡೆಯ ಉಗ್ರ ಹೋರಾಟನೇ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮೀಟಿಂಗ್ಸ್ ಎಲ್ಲ ಇರುತ್ತೆ ಅವರಿಗೆ. ಹಾಗಾಗಿ ಅವ್ರಿಗೆ ಈಗ ಹಿಂಗೆ ಪಾದ ಪೂಜೆಗೆಲ್ಲ ಬಪ್ಪಳ್ಳೆ ಸ್ವಲ್ಪ ಕಷ್ಟ ಆಗ್ತು, ಟೈಮ್ ಜಾಸ್ತಿ ಸಿಗ್ತಿಲ್ಲ ಅವರಿಗೆ. ನೋಡಿ ಮಂತ್ರ ಹೇಳ್ತಾ ಇದ್ರು ಅವರು, ಧ್ಯಾನ ಮಾಡ್ತಾವ. ಈಗ ಗುರುಗಳಿಗೆ ವಸ್ತ್ರ, ಹಣ್ಣು, ಹೂವು ಎಲ್ಲ ಸಮರ್ಪಣೆ ಮಾಡ್ತಾ ಇದ್ದ.
ಈಗ ಇನ್ನು ಪ್ರಸಾದ ತಗೊಂಬ ಟೈಮು ನೋಡಿ. ಎಲ್ಲರೂ ಹೆಂಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾಳೆ. ಈಗ ಗುರುಗಳೆಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾ ಇದ್ರು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾಯಿದ್ರು ನೋಡಿ ಗುರುಗಳು. ಹಾಗೆ ಹೊರಡೋ ಟೈಮ್ ಆತೇಳಿ ಒಂದ್ಸರಿ ದೇವ್ರ ಮುಂದೆ ಬಂದು ಹೋಗ್ತರು. ದೇವ್ರ ಮುಂದೆ ಬಂದು ಒಂದು 5 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕ್ಕೆ ಹೊರಡ್ತಾ ಇದ್ರು. ನೋಡಿ ಈಗ ಗುರುಗಳು ಹೊರಡ್ತಾ ಇದ್ರು. ನಿಮಗೆ ಹೊರಟರು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ನಿಂಗೆ ಕೇಳಿ ಒಂದು ಕಾಮೆಂಟ್ಸು ಮಾಡಿ. ಇದಾದ ನಂತರ ಎಲ್ಲರಿಗೂ ಆಸರಿಗಿತ್ತು ಶಿರಾ, ಪಂಚಾಮೃತ ಮತ್ತು ಬಿಸಿ ಒಗ್ಗರಣೆ ಅವಲಕ್ಕಿ. ಬಿಸಿ ಒಗ್ಗರಣೆ ಅವಲಕ್ಕಿಯ ವಿಡಿಯೋನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ, ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಂದವಕ್ಕೆಲ್ಲ ಅತಿಥಿ ಸತ್ಕಾರ ಮಾಡ್ತಾಯಿದ್ದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.